ಅತಿದೊಡ್ಡ ದುರಂತದಿಂದ ಪಾರಾದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಲ್ಯಾಂಡಿಂಗ್ ವೇಳೆಯಲ್ಲಿ ಮುಂಭಾಗದ ಚಕ್ರ ಕಳಚಿ ದೊಡ್ಡ ಅವಘಡ ಸಂಭವಿಸಿಬಿಟ್ಟಿರೋದು. ಥೈಲ್ಯಾಂಡ್ನ ಫುಕೆಟ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಈ ಘಟನೆ ನಡೆದಿದೆ. ಹೈದರಾಬಾದ್ನಿಂದ ಥೈಲ್ಯಾಂಡ್ಗೆ ತೆರಳಿದಂಥ ಏರ್ ಇಂಡಿಯಾ ವಿಮಾನ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನದಲ್ಲಿದ್ದ 133 ಪ್ರಯಾಣಿಕರು ಪಾರಾಗಿದ್ದಾರೆ. ಲ್ಯಾಂಡಿಂಗ್ ವೇಳೆ ನೋಸ್ ವೀಲ್ ಅಂದರೆ ಮುಂಭಾಗದ ಚಕ್ರ ಕಳಚಿದೆ. ಘಟನೆಯ ನಂತರ ಸುಮಾರು 5 ಗಂಟೆಗಳ ಕಾಲ ರನ್ವೇ ಬಂದನ್ನು ಮಾಡಲಾಗಿತ್ತು. ನೋಡಿ, ದುರಂತ ಸಂಭವಿಸ್ಬಿಡ್ತಾ ಇತ್ತು. ಸ್ವಲ್ಪದ್ರಲ್ಲಿ ಗ್ರೇಟ್ ಎಸ್ಕೇಪ್ ಅಂತಾರಲ್ಲ, ಹಾಗೆ ಪ್ರಯಾಣಿಕರೆಲ್ಲರೂ ಕೂಡ ಗ್ರೇಟ್ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇದು ಅತಿದೊಡ್ಡ ದುರಂತದಿಂದ ಪಾರಾಗಿರುವಂಥದ್ದು ಏರ್ ಇಂಡಿಯಾ ಎಕ್ಸ್‌ಪ್ರೆಸ್. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಮುಂಭಾಗದ ಚಕ್ರ ಕಳಚಿದೆ. ನೋಡಿ, ನಾವು ಇತ್ತೀಚೆಗೆ ಈ ವಿಮಾನಕ್ಕೆ ಸಂಬಂಧಪಟ್ಟಂತೆಗೆ ಈ ಥರದ ಘಟನೆಗಳನ್ನು ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದೀವಿ. ಏನೋ ಹೆಚ್ಚು ಕಮ್ಮಿ ಆಗ್ತಾ ಇರುವಂಥದ್ದು, ಜಸ್ಟ್ ಮಿಸ್ ಆಗ್ತಿರುವಂಥದ್ದು, ಜಸ್ಟ್ ಪಾರಾದರು ಅನ್ನುವಂಥದ್ದು. ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಹೈದರಾಬಾದ್ನಿಂದ ಥೈಲ್ಯಾಂಡ್ಗೆ ತೆರಳ್ತಾ ಇದ್ದಂಥ ಏರ್ ಇಂಡಿಯಾ ವಿಮಾನ ಅನ್ನೋದು ಗೊತ್ತಾಗ್ತಾ ಇದೆ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನದಲ್ಲಿ ಒಟ್ಟು 133 ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು. ಎಲ್ಲರೂ ಪಾರಾಗಿದ್ದಾರೆ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ನೋಸ್ ವೀಲ್ ಅಂದರೆ ಈ ಮುಂಭಾಗದ ಚಕ್ರ ಇರುತ್ತೆ ನೋಡಿ, ಅದು ಕಳಚಿರೋದು. ಸೊ ಯಾಕೆ ಹೀಗಾಗಿತ್ತು, ಏನು ಗೆತ್ತಾ ಇಲ್ಲ, ಈಗ ತನಿಖೆ ಮಾಡ್ತಾರೆ. 5 ಗಂಟೆಗಳ ಕಾಲ ರನ್ವೇಯನ್ನು ಇದರಿಂದ ಬಂದ್ ಮಾಡಲಾಗಿತ್ತು. ಥೈಲ್ಯಾಂಡ್ ಗೆ ತೆರಳ್ತಾ ಇದ್ದಂಥ ಏರ್ ಇಂಡಿಯಾ ವಿಮಾನ ಇದು ಹೈದರಾಬಾದ್ನಿಂದ ತೆರಳ್ತಾ ಇತ್ತು. ಸೊ ಈ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಅತಿ ದೊಡ್ಡ ದುರಂತದಿಂದ ಎಲ್ಲರೂ ಬಚಾವಾಗಿದ್ದಾರೆ. ಸೊ ಇದೀಗ ತನಿಖೆ ಎಲ್ಲ ಮಾಡಲಾಗ್ತಾ ಇದೆ. ಯಾಕೆ ಹೀಗಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ.